ನಾನು ಲಾಸ್ಟ್ 1 ಇಯರ್ ನಲ್ಲಿ ಕಾರ್ನ ತುಂಬಾನೇ ಕಡಿಮೆ ಓಡಿಸಿದ್ದೀನಿ. ಆದ್ರೂ ಕೂಡ 1 ಇಯರ್ ಗೆ ಒಂದ್ಸಲ ಇಂಜಿನ್ ಎಲ್ಲ ಚೇಂಜ್ ಮಾಡ್ಬೇಕನ್ನುವಂತ ಪ್ರಶ್ನೆ ಕಾರ್ ಓನರ್ ಗಳಲ್ಲಿ ಕಾಮನ್ ಆಗಿ ಬರ್ತಾ ಇರುತ್ತೆ. ಈ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಏನ್ ಸ್ಕೆಡ್ಯೂಲ್ ನ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ 1 ಇಯರ್ ಅಥವಾ 10,000 ಕಿಲೋಮೀಟರ್ಸ್ ವಿಚ್ ಎವರ್ ಕಮ್ಸ್ ಫಸ್ಟ್, ಈ ಒಂದು ಸ್ಕೆಡ್ಯೂಲ್ ನಲ್ಲಿ ನೀವು ಆಯಿಲ್ ನ ಚೇಂಜ್ ಮಾಡಬೇಕು ಅಂತ. ಈ ಕಾರ್ ನ ಯೂಸೇಜ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಒಬ್ರು ಇದನ್ನ 10,000 ಓಡಿಸಬಹುದು 1 ಇಯರ್ ಅಲ್ಲಿ, ಇನ್ನೊಬ್ರು 20,000 ಓಡಿಸಬಹುದು. ಅವರೊಂದು ಯೂಸೇಜ್ ನ ಪ್ರಕಾರ ಕಾರ್ ನ ಒಂದು ರನ್ನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ, ಕೆಲವರು ಕಮ್ಮಿ ಇರುತ್ತೆ. ಕೆಲವರು ಇದನ್ನ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ, 2,000, 3,000, 5,000 ಕಿಲೋಮೀಟರ್ಸ್ ಎಲ್ಲ ಓಡಿಸೋರು ಇರ್ತಾರೆ. ಸೊ ಈ ಕೇಸ್ ಗಳಲ್ಲಿ ಆಯಿಲ್ ನ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಹೌದು. ಯಾಕಂತ ಹೇಳಿದ್ರೆ ನಿಮ್ಗೆ ಇಂಜಿನ್ ಆಯಿಲ್ ನೀವು ಯೂಸ್ ಮಾಡ್ಲಿ ಮಾಡದೇ ಇರಲಿ, ಸೊ 1 ಇಯರ್ ಆದ್ಮೇಲೆ ನಿಮ್ಗೆ ಅದರ ಕ್ವಾಲಿಟೀಸ್ ಅಥವಾ ಪ್ರಾಪರ್ಟೀಸ್ ಏನಿರುತ್ತೆ ಅದು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಕಾರ್ ನ ಇಂಜಿನ್ ಆಯಿಲ್ ಜೊತೆ ಮಾಯಿಶ್ಚರ್ ಕೂಡ ರಿಯಾಕ್ಟ್ ಮಾಡುತ್ತೆ, ಬ್ಲೋ ಬೈ ಗ್ಯಾಸಸ್ ಕೂಡ ರಿಯಾಕ್ಟ್ ಮಾಡುತ್ತೆ. ಸೊ ಇದೇ ರೀತಿಯಾಗಿ ನೀವು ಇಂಜಿನ್ ಆಯಿಲ್ ನ ರಿಪ್ಲೇಸ್ಮೆಂಟ್ ನ ಸ್ಕಿಪ್ ಮಾಡ್ತಾ ಇದ್ದೀರಾ, ಸೊ ಇಂಜಿನ್ ಆಯಿಲ್ ನ ನೀವು ರಿಪ್ಲೇಸ್ ಮಾಡ್ತಾ ಇಲ್ಲ, 2-3 ಟೈಮ್ ಇದೇ ರೀತಿಯಾಗಿ ಸ್ಕಿಪ್ ಮಾಡ್ತಾ ಇದ್ರೆ ಆಯಿಲ್ ಅನ್ನೋದು ತುಂಬಾ ಥಿಕ್ ಆಗುತ್ತೆ, ಅನ್ನೋದು ಗಟ್ಟಿ ಆಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಇಂಜಿನ್ ಆಯಿಲ್ ಲುಬ್ರಿಕೇಶನ್ ಅನ್ನೋದು ಕ್ಲೀನ್ ಆಗಿ ಆಗೋದಿಲ್ಲ, ಫ್ಲೋ ಅನ್ನೋದು ಕ್ಲೀನ್ ಆಗಿ ಆಗೋದಿಲ್ಲ. ಸೊ ಇದರಿಂದ ಇಂಜಿನ್ ವೇರ್ ಅಂಡ್ ಟೇರ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ.